ನಮಸ್ತೆ ಸ್ನೇಹಿತರೆ, ಇದು ಚೌಕಾಬಾರದ 3ನೇ ವಾರದ ಅಪ್ಡೇಟು. ಸೊ ಇವಾಗ ಒಂದು ಸ್ವಲ್ಪ ಖುಷಿ ಥರ ಆಗ್ತಿದೆ ನನಗೆ. ಅಂದರೆ ಮುಂಚೆಯಿಂದನೂ ಖುಷಿ ಇತ್ತು, ಬಟ್ ಇವಾಗ ಸ್ವಲ್ಪ ಬೆಡ್ನಲ್ಲಿ ಇನ್ನೂ ಒಂದಷ್ಟು ಗಿಡಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ. ಸೊ ಅದು ನೋಡೋಕ್ಕೆ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು, ಇದೆಲ್ಲ ಮೋಸ್ಟ್ಲಿ ಬೆಂಡೆನೋ ಇಲ್ಲ ಕುಂಬಳಕಾಯಿ ಜಾತಿದೋ ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ ಬೆಂಡೆ ಇರಬೇಕಿದು. ಸೊ ಬೀನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದು ಪಾಲಕ್ಕೆಲ್ಲ ಹಾಕಿದ್ನಲ್ಲ, ಸೊ ಇವಾಗ ಚೆನ್ನಾಗಿ ಬರ್ತಾ ಇದೆ. ನನಗನ್ಸಿರೋ ಪ್ರಕಾರ ಮೋಸ್ಟ್ಲಿ ನಾನು ಸ್ಟಾರ್ಟಿಂಗು ಈ ಸೊಪ್ಪುಗಳೆಲ್ಲ ಹಾಕುವಾಗ ತುಂಬ ಕದಲಿಸ್ಬಿಟ್ಟಿದೆ ಅನಿಸುತ್ತೆ ಮಣ್ಣು. ಸೊ ಹಾಗಾಗಿ ಟೈಮ್ ತೊಗೊಳ್ತು ಅನಿಸುತ್ತೆ. ಬಟ್ ಪರವಾಗಿಲ್ಲ, ಇವಾಗೆಲ್ಲ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ರೀಸೆಂಟಾಗಿ ನಾನು ಮೈಸೂರಲ್ಲಿ ಆರ್ಚರಿ ಗಡಿಗೆನ ಅಟೆಂಡ್ ಮಾಡಿದೆ. ಸೊ ಅಲ್ಲಿ ಅವ್ರು ಹೇಳಿದ ಪ್ರಕಾರ ಏನಂದರೆ, ಬೀಜಗಳು ಸೈಜ್ ಏನಿರುತ್ತೆ ಅದರ 2ರಷ್ಟು ಮಾತ್ರ ನಾವು ಅಗದ್ಬಿಟ್ಟು ಹಾಕಬೇಕಂತ. ಸೊ ಮೋಸ್ಟ್ಲಿ ನಾನು ಟೊಮೆಟೊ ಇದೆಲ್ಲ ತುಂಬ ಆಳ ಮಾಡಿ ಹಾಕಿದ್ದೆ ಅನಿಸುತ್ತೆ. ಅದಕ್ಕೋಸ್ಕರ ಟೊಮೆಟೊ ಗಿಡಗಳೆಲ್ಲ ಅಷ್ಟೊಂದು ಏನು ಬಂದಿಲ್ಲ ಇಲ್ಲಿ, ಮೊದಲನೇ ಮಡಿನಲ್ಲಿ ಎಸ್ಪೆಷಲಿ. ನಾನು ಹಸಿರೋಸಾಗಿ ಹೋದಾಗ ಕ್ಯಾರೆಟ್ ಎಲ್ಲ ತಂದಿದ್ದೆ. ಸೊ ಅದೆಲ್ಲ ಹಾಕಿದ್ದೀನಿ. ಸೊ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ಕೂಡ ನೋಡ್ಬೋದು ನೀವು. ಸೊ ಅದೆಲ್ಲ ಪಾಲಾಕು ಚೆನ್ನಾಗಿ ಬಂದಿದೆ, ಬೀನ್ಸ್ ಎಲ್ಲ ಬಂದಿದೆ. ಸೊ ಇದು ಲಾಸ್ಟ್ ಟೈಮು ಈ ಒಂದು ಬೀನ್ಸ್ನಲ್ಲೋ ಯಾವುದೋ ಒಂದು ಗಿಡದಲ್ಲಿ ಇಲ್ಲಿ ವೈಟ್ ಕಲರ್ ಥರ ಏನೋ ಆಗಿತ್ತು. ಸೊ ಹಾಗಾಗಿ ಅವರು ಪಕ್ಕದಲ್ಲೇ ಇನ್ನೂ 2-3 ಬೇರೆ ಸೇಮ್ ಬೀಜಗಳನ್ನ ಹಾಕಿ ಅಂತ ಹೇಳಿದರು. ಸೊ ಹಾಗಾಗಿ ಹಾಕಿದ್ದೀನಿ, ಅದು ಕೂಡ ಬರ್ತಾ ಇದೆ. ಇದು ಕೂಡ ಅಷ್ಟೇ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಇಲ್ಲೊಂದು ಸ್ಪೈಡರ್ ಇದೆ. ಸೊ ಇದು ಯಾವುದೋ ಹುಳ ಬಂದಿತ್ತು, ಅದಕ್ಕೋಸ್ಕರ ಅದನ್ನು ತಿಂತಾ ಇದೆ. ಸೊ ಈ ರೀತಿ ಆಟೋಮೆಟಿಕ್ಕಾಗಿ ಅಲ್ಲೇ ಪೆಸ್ಟ್ ಕಂಟ್ರೋಲ್ ಈ ಥರದ್ದೆಲ್ಲ ಕೂಡ ಅದೇ ಮಾಡ್ಕೊಳ್ಳುತ್ತೆ, ನಾವೇನು ಮಾಡೋದು ಬೇಕಾಗಿಲ್ಲ. ಆ್ಯಂಡ್ ಈ ಲೈನ್ ಕೂಡ ಅಷ್ಟೇ. ಸೊ ಇವರು ಧನ್ಯ ಹಾಕಿ, ಅಂದರೆ ಮಲ್ಚಿಂಗ್ ಏನೂ ಮಾಡಬೇಡಿ, ಬರೀ ಒಂದು ಗೀರ್ ಎಳ್ಬಿಟ್ಟು ಧನ್ಯ ಆ ಥರ ಏನಾದರೂ ಒಂದು ಕೊತ್ತಂಬರಿ ಸೊಪ್ಪು ಆ ಥರ ಏನೋ ಒಂದನ್ನು ಹಾಕಿ ಅಂತ ಹೇಳಿದರು. ಸೊ ಆ ಥರ ಹಾಕಿದ್ದೀನಿ. ಇಲ್ಲಿ ಬರ್ತಾ ಇದೆ ಇದೆಲ್ಲ. ಮತ್ತು ಈ ಕಡೆನೂ ಅಷ್ಟೇ, ಇಲ್ಲಿ ಕೂಡ ಅದೇ ರೀತಿ ಮಾಡಿದ್ದೀನಿ. ಸೊ ಮೊದಲನೇ ಬಾಕ್ಸು ಇವಾಗ ಎಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಇನ್ನೂ ಒಂದಷ್ಟು ಮೊಳಕೆ ಎಲ್ಲ ಬರ್ತಾ ಇದೆ. ಸೊ ತುಂಬ ಚೆನ್ನಾಗಿದೆ. ಸೆಕೆಂಡ್ ಬಾಕ್ಸಲ್ಲೆಲ್ಲ ಅಗೇನ್ ಇದು ಶುಂಠಿನೋ ಅರಿಶಿನ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಸೊ ಇಲ್ಲೂ ಅಷ್ಟೇ ಬೀನ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಇಲ್ಲಿ ನೋಡ್ಬೋದು ಟೊಮೊಟೊ ಗಿಡ, ಇದು ಕೂಡ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಇದು ಲಾಸ್ಟ್ ಟೈಮ್ ನಾನು ಕ್ಯಾರೆಟ್ನ ಸಪ್ರೇಟಾಗೆ ತುಂಬ ಡಿಸ್ಟೆನ್ಸ್ ಹಾಕ್ಬಿಟ್ಟು ಹಾಕಿದ್ದೆ. ಸೊ ಅದು ಕರೆಕ್ಟಾಗಿ ಬರ್ತಿದೆಯಲ್ಲೋ ಅಂತ ಗೊತ್ತಿರಲಿಲ್ಲ ನನಗೆ. ಕೆಲವೊಂದಷ್ಟು ಮೇಲೆ ಬಂದುಬಿಟ್ಟು ಬಿದೋಗೋದು ಈ ಥರ ಎಲ್ಲ ಆಗ್ತಿತ್ತು. ಸೊ ಈ ಸತಿ ಏನು ಮಾಡಿದೆ ಅಂದರೆ, ಗ್ರೂಪಲ್ಲಿ ಹಾಕಿಬಿಟ್ಟಿದ್ದೀನಿ. ಸೊ ಅದು ಗೊತ್ತಿಲ್ಲ, ಮೇ ಬಿ ರಾಂಗ್ ಮೆಥಡ್ ಅನಿಸುತ್ತೆ. ಯಾಕಂದರೆ ಆಬ್ವಿಯಸ್ಲಿ ಕೆಳಗಡೆ ಅದು ಬೆಳೆಯೋಕ್ಕೆ ಜಾಗ ಇರೋಲ್ಲ, ಒಂದಕ್ಕೊಂದು ತುಂಬ ಕಷ್ಟ ಆಗ್ಬೋದು. ಬಟ್ ಪರವಾಗಿಲ್ಲ, ಇದೆಲ್ಲ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ಸು. ಸೊ ನಮಗೆಲ್ಲ ಕಲಿಯೋಕ್ಕೆ ಸಿಗುತ್ತೆ. ಆ್ಯಂಡ್ ಇದು ಕೂಡ ಅಷ್ಟೇ, ಯಾವುದೋ ಶುಂಠಿನೋ ಇಲ್ಲ ಅರಿಶಿನ ಇರಬೇಕು, ಗೊತ್ತಿಲ್ಲ ನನಗೆ, ಬಂದಮೇಲೆ ಗೊತ್ತಾಗುತ್ತೆ. ಸೊ ಇವಾಗಿದೆಲ್ಲ ಟೊಮೆಟೊ ಬೇರೆ ಇದೆಲ್ಲ ಇವಾಗ ಬರ್ತಾ ಇದೆ. ಇವಾಗ ಒಂಚೂರು ನೋಡೋಕ್ಕೆ ಚೆನ್ನಾಗೇ ಅನಿಸ್ತಾ ಇದೆ ಇನ್ನು. ಸೊ ಇದು ಬೇರೆ ಟೈಪ್ ಬೀನ್ಸ್ ಇದೆಲ್ಲ. ಸೊ ತುಂಬ ಚೆನ್ನಾಗಿದೆ ಇದು ಕೂಡ. ಆ್ಯಂಡ್ ಇಲ್ಲಿ ನೋಡ್ಬೋದು, ಧನ್ಯ ಎಲ್ಲ ಚೆನ್ನಾಗಿ ಬಂದಿದೆ. ಇದು ಗೊತ್ತಿಲ್ಲ ನನಗೆ, ಕಳೆನ ಅಥವಾ ಬೇಕಾಗಿರೋವಂಥ ಗಿಡನ ಏನಂತ ಗೊತ್ತಿಲ್ಲ. ಸೊ ಅದಕ್ಕೆ ಹಂಗೆ ಬಿಟ್ಟಿದ್ದೀನಿ. ಮತ್ತು ಇದು ಸೀಗೆಣಸು ತುಂಬ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ನಮಗೆ ಖಾಲಿ ಸೈಟ್ನಲ್ಲಿ ಇನ್ನೂ ಒಂದಷ್ಟು ಕಡೆ ಎಲ್ಲ ಬೇರೆ ಕಡೆ ಹಾಕಿದ್ದೀನಿ, ಅಲ್ಲಿ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಹಾಗೇನಿದು ಈರುಳ್ಳಿ ತುಂಬ ಚೆನ್ನಾಗಿ ಬೆಳೆದಿದೆ ಇದೆಲ್ಲ. ಬಟ್ ಇದು ಅಲ್ಲಿಂದ ತಂದಿದ್ದ ಈರುಳ್ಳಿ ಅಲ್ಲ, ನಮ್ಮ ಮನೇಲೇ ಯಾವುದು ಅಂಗಡಿಯಿಂದ ತಂದಿದ್ವಿ ಆ ಥರದ್ದು ಈರುಳ್ಳಿನೇ. ಮತ್ತು ಹಾಗೇನು ಇದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇದು ಕಡ್ಡಿ ಹಾಕಿಬಿಟ್ಟು ಇದಕ್ಕೆ ಹಿಂಗೆ ಬಿಡಬೇಕು, ಸಪೋರ್ಟ್ ಥರ. ಸೊ ಅದು ಒಂದು ವ್ಯವಸ್ಥೆ ಮಾಡಬೇಕಿದು, ನೋಡೋಣ ನೆಕ್ಸ್ಟು ಅದೆಲ್ಲ ಮಾಡಬೇಕು. ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ ಕ್ಯಾರೆಟು ಇದೆಲ್ಲ ಹಾಕಿದ್ದೀನಿ. ಮತ್ತು ಇಲ್ಲಿ ಶುಂಠಿ ಮತ್ತು ಅರಿಶಿನ ಕೂಡ ಹಾಕಿದ್ದೀನಿ. ಸೊ ಇಲ್ಲೆಲ್ಲ ನೋಡ್ಬೋದು ಚಿಕ್ಕದಾಗೆ ಬರ್ತಾ ಇದೆ ಇದು. ಆ್ಯಂಡ್ ಇದು ಬೆಳ್ಳುಳ್ಳಿ. ಸೊ ಇವೆರಡು ಕೂಡ ಬೆಳ್ಳುಳ್ಳಿ. ಆ್ಯಂಡ್ ಅಲ್ಲೂ ಕೂಡ ಅಷ್ಟೇ ಸೀಗೆಣಸು ಒಂದು ಹಾಕಿದ್ದೀನಿ. ಸೊ ಓವರಾಲಾಗಿ ತುಂಬ ಚೆನ್ನಾಗಿದೆ ಪ್ರೋಗ್ರೆಸ್ಸು. ಆ್ಯಂಡ್ ನಾನು ವೀರೇಶ್ ಅವರ ಚೌಕಾಬಾರ ವಿಡಿಯೋ ನೋಡಿದಾಗಲೂ ಅಷ್ಟೇ, ಅವರು 1 ತಿಂಗಳಲ್ಲಿ ಅಷ್ಟೊಂದೇನು ಡೆವಲಪ್ಮೆಂಟ್ ಅಷ್ಟಾಗಿರಲಿಲ್ಲ, ಅಂದರೆ ಫುಲ್ ಬೆಳ್ಕೊಂಬಿಟ್ಟಿರಲಿಲ್ಲ, ಸ್ವಲ್ಪ ಬರ್ತಿತ್ತು. ಸೊ ಅದು ನೋಡಿದ್ಮೇಲೆ ನನಗೆ ಗೊತ್ತಾಯಿತು, ಓಕೆ ಇದು ಅಟ್ಲೀಸ್ಟ್ 1 ತಿಂಗಳು ಹತ್ರ ತೊಗೊಳುತ್ತೆ
ಫುಲ್ ಕಂಪ್ಲೀಟಾಗಿ ಬೆಳೆಯೋಕ್ಕೆ ಈ ಥರದ್ದೆಲ್ಲ ಅಂತ ಹೇಳ್ಬಿಟ್ಟು. ಸೊ ಅವಾಗ ಸ್ವಲ್ಪ ಸಮಾಧಾನ ಆಯಿತು. ಅಂದರೆ ಬಿಗಿನರ್ ಪರ್ಸ್ಪೆಕ್ಟಿವಿಂದ ಹೇಳ್ತಿರೋದು ನಾನು, ಯಾಕಂದರೆ ನನಗೆ ಯಾವುದು ಗಿಡ ಎಷ್ಟೊತ್ತು ತೊಗೊಳುತ್ತೆ ಏನಂತ ಗೊತ್ತಿಲ್ಲ. ಸೊ ಹಾಗಾಗಿ ಸ್ವಲ್ಪ ಕುತೂಹಲ, ಅಂದರೆ ಏನು ಕರೆಕ್ಟಾಗಿ ಬರ್ತಿದೆಯೋ ಇಲ್ವ ಅಂತ ಅನಿಸ್ತಾ ಇರುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಮಾಡಿದ್ದೀನಿ ಅಂದರೆ, ನಾನು ನಮ್ಮ ಮಾಡಿನಲ್ಲಿ ಒಂದು ಟೊಮೆಟೊ ಗಿಡ ಹಾಕಿದ್ದೀನಿ ಗ್ರೋ ಬ್ಯಾಗ್ನಲ್ಲಿ. ಸೊ ಅದು ಹಾಕಿದಾಗ ನಾನು ಇದು ಹುಲ್ಲನ್ನೇ ಯೂಸ್ ಮಾಡಿದ್ದೆ ಮಲ್ಚಿಂಗಿಗೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇಲ್ಲಿ ಈ ಎಲೆಗಳು ಸ್ವಲ್ಪ ನನಗೆ ತೊಂದರೆ, ಅಂದರೆ ನಾನು ಮಾಡಿರೋ ಮೆಥಡ್ ಸ್ವಲ್ಪ ತಪ್ಪಾಗಿತ್ತು. ಸೊ ಹಾಗಾಗಿ ನಾನೇನು ಮಾಡಿದೆ, ಇಲ್ಲೂ ಕೂಡ ಹುಲ್ಲನ್ನೇ ಹಾಕೋಣ ಅಂತ ಹೇಳ್ಬಿಟ್ಟು ಬರೀ ಈ ಒಂದು ಭಾಗಕ್ಕೆ ಮಾತ್ರ ನಾನು ಹುಲ್ಲನ್ನ ಹಂಗೆ ಹಾಕಿಬಿಟ್ಟಿದ್ದೀನಿ. ಯಾಕಂದರೆ ಇಲ್ಲಿ ತುಂಬ ಓಪನ್ ಆಗಿತ್ತು. ಇಲ್ಲಿ ಆಲ್ರೆಡಿ ಈ ಗಿಡ ಬಂದಿದ್ದಕ್ಕೆ ಎಲೆಗಳೇ ಸ್ವಲ್ಪ ಬ್ಲಾಕ್ ಮಾಡ್ತಿತ್ತು, ಹಾಗಾಗಿ ಇಲ್ಲೇನು ಅಷ್ಟು ಮಾಡೋಕ್ಕೆ ಹೋಗಿಲ್ಲ ನಾನು. ಇಲ್ಲಿ ಕೂಡ ಅಷ್ಟೇ ನಾನು ಒಂದಷ್ಟು ಧನ್ಯ ಅಥವಾ ಮೆಂತ್ಯ ಏನೋ ಹಾಕಿರ್ಬೇಕು ಅನಿಸುತ್ತೆ. ಸೊ ನೋಡಬೇಕು, ಅದೆಲ್ಲ ಬಂದಮೇಲೆ ಗೊತ್ತಾಗುತ್ತೆ. ಅಗೇನ್ ಇನ್ನೊಂದೇನೆಂದರೆ, ನಾನು ನೋಟ್ ಮಾಡ್ಕೊಂಡಿರಲಿಲ್ಲ ಎಲ್ಲಿ ಯಾವ ಬಾಕ್ಸಲ್ಲಿ ಎಲ್ಲಿ ಏನು ಹಾಕಿದ್ದೀನಿ ಅಂತ. ಸೊ ನೆಕ್ಸ್ಟ್ ಟೈಮ್ ಮಾಡೋವಾಗ ಅದೊಂದು ಮೈಂಡಲ್ಲಿ ಇಟ್ಕೊಂಡು ನಾನು ಮಾಡಬೇಕು. ಬಟ್ ಓವರಾಲ್ ಪ್ರೋಗ್ರೆಸ್ಸು ತುಂಬ ಚೆನ್ನಾಗಿ ಬರ್ತಾಯಿದೆ. ಇಲ್ಲಿ ಮಾತ್ರ ಇನ್ನೂ ಏನೂ ಸೊಪ್ಪು ಬಂದಿಲ್ಲ, ಬಟ್ ಇಲ್ಲಿ ಕೂಡ ನಾನು ಒಂದಷ್ಟು ಧನ್ಯನೆಲ್ಲ ಹಾಕಿದ್ದೀನಿ ಅನ್ಕೋತೀನಿ ನಾನು. ಇನ್ನೊಂದು ಅವ್ರು ಹೇಳಿರೋ ಪ್ರಕಾರ ನಾವು ಒಂದೇ ಜಾತಿದು ಪಕ್ಕದಲ್ಲಿ ಹಾಕಬಾರ್ದು, ಯಾಕಂದರೆ ಅದು ಬೈ ಚಾನ್ಸ್ ಏನಾದರೂ ಕೀಟಗಳು ಬಂದರೆ ಫುಲ್ ಹಾಳಾಗ್ಬಿಡುತ್ತಂತ. ಸೊ ಡೈವರ್ಸಿಟಿ ಮೇಂಟೈನ್ ಮಾಡಬೇಕು. ಸೊ ಇದೆಲ್ಲ ನಾನು ರೀಸೆಂಟಾಗಿ ಅಚ್ಚರಿಗಳಿಗೆ ಹೋದಾಗ ಅಲ್ಲಿಂದ ತಿಳ್ಕೊಂಡಿದ್ದ ಇನ್ಫಾರ್ಮೇಷನ್ ಇದೆಲ್ಲ. ಸೊ ಇದು ಓವರಾಲ್ ಆಗಿ 3ನೇ ವಾರದ್ದು ಅಪ್ಡೇಟು. ನೆಕ್ಸ್ಟು ನಿಮಗೆ 4ನೇ ವಾರಕ್ಕೆ ಇನ್ನೊಂದು ಅಪ್ಡೇಟ್ ಕೊಡ್ತೀನಿ. ಸೊ ಓವರಾಲ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಧನ್ಯವಾದಗಳು.